ಪಾಪ ಸ್ವಲ್ಪ ದೂರ ಹಿಡ್ಕೋ ಅಂಗಡಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವಿನಿ ರಾಜ. ನಾ ಹಿಂದಿನ ವ್ಲಾಗ್ನಾಗ ನಾವು ಶೃಂಗೇರಿಗೆ ಹೋಗಿದ್ವಿ. ಶೃಂಗೇರಿ ಒಳಗೆ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ನೋಡಿದ್ವಿ ಅಂತಂದು ಹೇಳಿ ನಾನು ಲಾಸ್ಟ್ ವ್ಲಾಗ್ ಒಳಗೆಲ್ಲ ನಾನು ಹೇಳಿದ್ದೀನಿ. ನಾನು ಟ್ರಿಪ್ ಹೋಗಿದ್ದಕ್ಕೆ ಇವಾಗ ನಾವು ಹೊರನಾಡದಲ್ಲಿದ್ದೇವೆ ಇವತ್ತಿನ ವ್ಲಾಗ್ನಾಗ. ಸರಿ, ಅದು ಹೊರನಾಡಿಗೆ ಹೋದ್ಮೇಲೆ ಮತ್ತೆಲ್ಲೆಲ್ಲಿ ಹೋದ್ವಿ, ಮತ್ತು ಯಾವ ದೇವ್ರ ದರ್ಶನ ಮಾಡಿದ್ವಿ, ಹೇಗೆಲ್ಲ ನಾವು ಎಂಜಾಯ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ಏನೇನು ಊಟ ಮಾಡಿದ್ವಿ, ಎಲ್ಲಿ ಉಳಿದಿದ್ವಿ ಅಂತಂದು ಹೇಳೆಲ್ಲ ನಾನು ಇಲ್ಲಿ ತಮ್ಮನೇಲಿ ಕಾಣ್ತಾ ಇದೆಯಲ್ಲ, ಆ ತಮ್ಮನೇಲಿ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡಿ. ನನ್ನ ವಿಡಿಯೋಸಲ್ಲಿ ಅದು ಈ ಶೃಂಗೇರಿದೆಲ್ಲ ಇದೆ, ಅದು ನೋಡ್ಕೊಂಡು ಬೇಕಾದ್ರೆ ಬರ್ಬೋದು. ನೀವು ನೋಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ನೀವು. ಹಾಗೆ ಅಲ್ಲಿ ಶಾರದಾಂಬನ ದರ್ಶನ ಕೂಡ ಮಾಡ್ಬೋದು. ಹಾಗೆ ಆದಿಶಂಕರಾಚಾರ್ಯರದ ದರ್ಶನವೂ ಕೂಡ ಆಗುತ್ತೆ. ಅವ್ರದ್ದು ಸ್ಟ್ಯಾಚ್ಯೂ, ಅವ್ರ ವ್ಯೂ ಪಾಯಿಂಟ್ ಇದೆಲ್ಲ ಮುಗಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ರಾತ್ರಿ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಬಂದ್ವಿ ನಾವು. ನೋಡ್ರಿ, ಇಲ್ಲೆಲ್ಲ ಫಸ್ಟಿಗೆ ಹೋದವರಿಗೆಲ್ಲ ಗೊತ್ತಿರುತ್ತೆ. ಇಲ್ಲೆಲ್ಲ ಸ್ಟೆಪ್ ಹತ್ಕೊಂಡು ಹೋದ್ವಿ. ನಾವು ಅನ್ನಪೂರ್ಣೇಶ್ವರಿ ದರ್ಶನವೂ ಕೂಡ ಮಾಡಿಸ್ತೀವಿ ನೋಡು. ಯಾವಾಗಲೂ ಅನ್ನಪೂರ್ಣೇಶ್ವರಿ ದರ್ಶನ ಮಾತ್ರ ಚೆನ್ನಾಗಿ ಎಲ್ಲರಿಗೂ ಆಕಿ ಭೇಟಿ ಆಗ್ತಾಳೆ ಅಂತಲೇ ಹೇಳ್ಬೋದು ಅನ್ನಪೂರ್ಣೇಶ್ವರಿ. ಯಾಕಂತಂದ್ರೆ ನೋಡ್ರಿ, ಹೊರಗಲಿಂದನೂ ಕೂಡ ಕಾಣ್ತಾಳೆ. ನೀವು ದರ್ಶನ ಮಾಡ್ಕೊಳ್ರಿ. ಜೂಮ್ ಮಾಡಿದೆ ನಾನು. ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ರಿ, ನಿಮಗೂ ಇಲ್ಲಿಂದನೇ ದರ್ಶನ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣ್ತಾಳೆ. ಯಾವಾಗಲೂ ಯಾವ ಭಕ್ತರಿಗೂ ಆಕಿ ದರ್ಶನ ಮಾಡದೆ ಕಳ್ಸಂಗೇ ಇಲ್ಲ. ಹಾಗೆ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶನ ಅಂತಂದರೆ ಮುಂದುಗಡೆನೇ ಫ್ರಂಟಲ್ಲೇ ಏನಪ್ಪ ಅಂತಂದ್ರೆ ದೇವರು ಪ್ರತ್ಯಕ್ಷ ಆಗಿದ್ದಾಳೇನೋ ಅನ್ನೋ ಫೀಲಿಂಗ್ ಬರುತ್ತೆ ನನಗಂತರೂ. ಒಂದು ಸಲ ಲಾಸ್ಟ್ ಟೈಮ್ ಹೋದಾಗಂತೂ ನಾನು ಭಾವುಕಳಾಗಿದ್ದೆ. ನನಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಅಂದರೆ ಅಷ್ಟು ಚೆಂದ ಅವಳದ್ದು ದೇವಿ ದರ್ಶನ ಆಗಿತ್ತು ನನಗೆ, ಅನ್ನಪೂರ್ಣೇಶ್ವರಿ ದೇವಿ ದರ್ಶನ. ಅದೆಲ್ಲ ದರ್ಶನ ಮಾಡ್ಕೊಂಡು ಪಟ ನಾವು ಲೇಟ್ ಆಗುತ್ತೇನೋ ಅಂತಂದು ಹೇಳಿ ಇಲ್ಲಿ ಅನ್ನಪೂರ್ಣೇಶ್ವರಿದು ಪ್ರಸಾದ ನಾವು ಊಟ ಮಾಡಲಿಕ್ಕೆ ಭೋಜನಾಲಯಕ್ಕೆಲ್ಲ ಬಂದ್ವಿ. ಇಲ್ಲಿ ಅನ್ನಪೂರ್ಣೇಶ್ವರಿ ಭೋಜನಾಲಯದಲ್ಲಂತೂ ಊಟ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗೆ ಕ್ಲೀನು, ನೀಟ್ನೆಸ್ಸು, ಎಲ್ಲರಿಗೂ ಸ್ಟೂಲು, ಚೇರು ಮತ್ತು ಟೇಬಲ್ಲು ಎಲ್ಲ ಹಾಕಿಬಿಟ್ಟು ಈಗ ಬಡಿಸ್ತಾ ಇದ್ದಾರೆ. ಅದೆಲ್ಲ ಊಟ ಮಾಡ್ಕೊಂಡು ನಾವು ಹೊರಗೆ ಬಂದಾಗ ಈ ಮಕ್ಕಳಿದ್ದ ಮೇಲೆ ಮುಗೀತಲ್ಲ, ಈ ಥರದೊಂದು ಶಾಪ್ ಕಂಡುಬಿಟ್ರೆ ಮುಗಿದು ಹೋಯ್ತು. ತಗೊಳ್ಳಿ ಬೀಳಿ ಅಲ್ಲಿ ಹೋಗೋಣ, ಇದು ನೋಡೋಣ ಅಂತಂದು ಹೇಳಿ ಏನೋ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಹಾಗೆ ನಾವು ವಾಪಸ್ ಬಂದು ರೂಮ್ ಮಾಡಿದ್ವಲ್ಲ, ರೂಮಲ್ಲಿ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಮತ್ತೆ ದರ್ಶನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ಅಂತ ಮಾತಾಡ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ. ಬೇಗ ಎದ್ದುಬಿಟ್ಟು ರೆಡಿ ಆದರೆ ಮುಂದೆ ಎಲ್ಲ ಪ್ಲೇಸ್ ನೋಡೋದು, ಇಲ್ಲಾಂದರೆ ಇಲ್ಲ ಅಂತ ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ರು. ಅದಕ್ಕೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸರಿ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಹೋಗೋಣ ಅಂತ ಹೊಂಟ್ವಿ. ಅದಕ್ಕಿಂತ ಮೊದಲು ಕಾಫಿ ಕುಡಿಯೋಣ ಅಂತಂದು ಹೇಳಿ ಕಾಫಿ ಕುಡಿಯೋಕ್ಕೆ ಇಲ್ಲಿ ನಮ್ಮದು ರೂಮು ಎದುರುಗಡೆನೇ ಭದ್ರಾ ಅಂತಂದು ಹೇಳಿ ನಾವು ದೇವಸ್ಥಾನದ ರೆಸಾರ್ಟ್ ಇರುತ್ತಲ್ಲ ಅದರಲ್ಲೇ ನಾವು ರೂಮ್ ಮಾಡಿದ್ವಿ. ಅಲ್ಲಿ ನಾವು ಎದುರುಗಡೆನೇ ನಾವು ಕಾಫಿ ಕುಡ್ಕೊಂಡು ಹೊರಟ್ವಿ. ಅಲ್ಲಿ ಒಂದು ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿ ಒಂದು ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಇದು ಸ್ಟ್ಯಾಚ್ಯೂನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ಶೂಟ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಹೋಗ್ತಿದ್ದಂಗೆ ಅಲ್ಲಿ ದರ್ಶನ ಅಂತೂ ಪಟ ಆಗಿಬಿಡುತ್ತೆ ಬಿಡು, ಅದೇನು ತೊಂದರೆ ಇಲ್ಲ. ಸರಿ ಅಂತಂದೇಳಿ ಮತ್ತೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಇಲ್ಲಿ ಭೋಜನಾಲಯಕ್ಕೆ ಟಿಫಿನ್ ಇರುತ್ತೆ, ಇಲ್ಲಿ ಅನ್ನಪೂರ್ಣೇಶ್ವರಿ ಪ್ರಸಾದ. ಸರಿ ತಿನ್ನೋಣ ಅಂತಂದೇಳಿ ಹೊರಟ್ವಿ ನಾವು. ಆದರೆ ಏನಾಗಿತ್ತು ಅಂತಂದ್ರೆ ಪ್ರಸಾದ ಮುಗಿದಿದೆ, ಕ್ಲೋಸು ಅಂತಂದೇಳಿ ಹೇಳಿಬಿಟ್ರು. ನಾನು ಬೇಜಾರು ಮಾಡಿಕೊಂಡು ನಮ್ಮ ಮಗಳಿಗೆ, ನಮ್ಮ ಮನೆಯವರಿಗೆ, ಅಯ್ಯೋ ನೀವು ಎಲ್ಲ ಲೇಟ್ ಮಾಡಿದ್ರಿ, ಬೇಗ ಬರಲಿಲ್ಲ ಅಂತಂದು ಹೇಳಿ ಬೇಜಾರು ಮಾಡ್ಕೊಂಡಿದ್ದೆ. ಮತ್ತು ನಾವು ಮಡ್ಲಕ್ಕಿ ತಗೊಂಡು ಮಡ್ಲಕ್ಕಿ ಒಂದು ಸಲ ಕೊಟ್ಟು ಮತ್ತೊಂದು ಸಲ ದರ್ಶನ ಮಾಡೋಣ ಅಂತ ಹೊರಟ್ರೆ ಅವಾಗ ತಿಂಡಿ ಯಾರಿಗಾಗಿಲ್ಲ, ತಿಂಡಿ ತಿನ್ನೋಣ ಬನ್ನಿ, ತಿಂಡಿ ತಿನ್ನಕ್ಕೆ ಬನ್ನಿ ಅಂತ ಕರೆದ್ರು. ಅಯ್ಯೋ, ಅನ್ನಪೂರ್ಣೇಶ್ವರಿದು ಅನುಗ್ರಹ ನಮ್ಮ ಮೇಲಿದೆ ಸರಿ ಅಂತಂದು ಹೇಳಿಬಿಟ್ಟು ಒಳಗಡೆಯಿಂದನೇ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಭೋಜನಾಲಯಕ್ಕೆ ಹೋಗಿಬಿಟ್ಟು, ಏನು ಗೊತ್ತಾ, ಮನೆಗೆ ಗೆಸ್ಟ್ ಬಂದರೂ ಕೂಡ ಅಷ್ಟು ಚೆನ್ನಾಗಿ ಆತಿಥ್ಯ ಮಾಡಲ್ಲ. ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎಲ್ಲ ಬಡಿಸಿ ಕಾಫಿನೂ ಕೂಡ ಕೊಟ್ಟರು. ತುಂಬ ಖುಷಿಯಾಯಿತು ನಮಗೆಲ್ಲ.
ಅಷ್ಟೇ ಅಲ್ಲ, ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹಾಗೆ ಅಷ್ಟು ಸಮಾಧಾನದಿಂದ ಎಲ್ಲ ಬಡಿಸ್ತಾರೆ ಗೊತ್ತಾ, ಎಷ್ಟು ಟೇಸ್ಟ್ ಅಲ್ದೇ. ಮತ್ತು ಆ ತಾಯಿ ಅನುಗ್ರಹದಿಂದ ನಮಗೆ ಟಿಫಿನ್ ಸಿಕ್ಕಿಲ್ಲ ಅಂತಂದೇಳಿ ಬರ್ತಾಯಿದ್ರೆ ತಾಯಿ ಅನುಗ್ರಹ ಇತ್ತು, ಅದಕ್ಕೆ ಸಿಕ್ಕಿರಬೇಕು ಅಂತ ಅನ್ನಿಸ್ತು ನನಗೆ. ಮತ್ತೆ ಕರೆದುಬಿಟ್ಟು ತಿಂಡಿಗೆ ಹೋಗಿ ಅಂತ ಕಳಿಸಿರಲ್ಲ ಅಂತಂದೇಳಿ ನನಗೆ ತುಂಬ ಖುಷಿಯಾಯಿತು. ಶ್ರೀ ಅನ್ನಪೂರ್ಣೇಶ್ವರಿಯ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಮಾತ್ರ ನಮಗೆ ಅನ್ನ ಸಿಗುತ್ತೆ ಅಂತಂದೇಳಿ ನನಗಂತೂ ಸತ್ಯ ಆಯಿತು. ಹಾಗೆ ಬಂದು ರೂಮಿಗೆಲ್ಲ ಬಂದುಕೊಂಡು ಮತ್ತೆ ಪ್ಯಾಕಪ್ ಮಾಡಿಕೊಂಡು ರೆಡಿಯಾಗಿ ನಾವು ಸಹ್ಯಾದ್ರಿ ರೂಮಲ್ಲಿ ಇದ್ವಿ, ದೇವಸ್ಥಾನದ ರೆಸಾರ್ಟಲ್ಲಿ ರೆಡಿ ಆಗಿ ಸರ್ದ ಬಿಟ್ಟೆ ನಮ್ಗೆ ಇಲ್ಲ ನೋಡಿ, ನಮ್ಮ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಬರಲ್ಲ ಹೆಂಗಂತ ಇಡ್ತಿರ್ಲಿ ಕಡಿಮೆ ಬ್ಯಾಗ್ ಔಟ್ ಹಂಗೆ ಹೆಂಗೆ ಗೊತ್ತಂಗ. ನಾವು ಬಿಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 10 ಗಂಟೆ ಆಯಿತು. 10 ಗಂಟೆ ಇನ್ನು ನಮ್ಮನೆಯವ್ರು ಹೇಳ್ತಾಯಿದ್ರು, ನಾವು ಧರ್ಮಸ್ಥಳ ಮಂಜುನಾಥಗೆ ಹೋಗಬೇಕು, ಮುಟ್ಟಬೇಕು ಅಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು 3 ತಾಸು ಅಂತರೂ ಬೇಕು ಅಂತ. ಘಾಟ್ ಸೆಕ್ಷನು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ, ಬಟ್ ತಲೆ ತಿರುಗ್ತಾ ಇತ್ತು, ವಾಂತಿ ಬರ್ತಾಯಿತ್ತು, ಸುಸ್ತಾಗಿಬಿಟ್ಟಿದ್ವಿ. ಮಗಳಿಗಂತೂ ಸುಸ್ತಾಗಿತ್ತು. ಮಗಳಿಗೆ ಚಾಕ್ಲೇಟು ಐಸ್ ಕ್ರೀಮ್ ತಿಂದರೆ ವಾಂತಿ ಬರಲ್ಲ ಅಂತಂದೇಳಿ ಒಂದು ಕಡೆ ನಿಲ್ಲಿಸ್ಬಿಟ್ಟು, ಹೋಮ್ ಸ್ಟೇ ಎಲ್ಲ ಇರುತ್ತಲ್ಲ ಆ ಥರ ಅಲ್ಲಿ ಹೋಗಿ ನಿಂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದ್ವಿ. ಅಲ್ಲಿ ನೋಡ್ರಿ ಇದು ಘಾಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕರೆನ ನೇಚರ್ ಮುಂದೆ ಏನೂ ಅಲ್ಲ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಇಂಥ ಒಂದು ನೇಚರಲ್ಲಿ ಅವರು ಈ ಥರ ಒಂದು ಹೋಟ್ಲಾಯಿತು, ಒಂದು ಮನೆ ಆಯಿತು ಕಟ್ಕೊಂಡಿದ್ದಾರೆ ಅಂತಂದ್ರೆ ಅವರೇ ಗ್ರೇಟ್ ಅಂತ ಅನಿಸುತ್ತೆ. ಬಟ್ ಅವ್ರ ಕಷ್ಟ ಏನೋ ಗೊತ್ತಿಲ್ಲ, ನಮಗೆ ನೋಡ್ಲಿಕ್ಕೆ ಚೆಂದ, ನಾವು ಯಾವಾಗಾರು ಒಂದು ದಿವ್ಸ ನೋಡ್ತೇವಲ್ಲ ಸಖತ್ತಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿಕೊಂಡು ನಮಗೆ ಅಲ್ಲಿಂದ ಬಿಟ್ಕೊಂಡು ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿತ್ತು. ಸರಿ ಆದರೂ ಹೋಗಲೇಬೇಕಲ್ಲ, ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಇದ್ದು ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಬರೋ ಅಷ್ಟೊತ್ತಿಗೆ 1:30-2 ಗಂಟೆ ಆಯಿತು. ಸರಿ ಅಂತಂದು ಹೇಳಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಾವು ಫ್ಲೈಟ್ ಐತೆ ನೋಡಿ ಹೋಗ್ತೇನೆ. ಅಪ್ಪ ಇಲ್ಲ ಅಂದ್ರೆ ಅಷ್ಟೇ ಚಲೋ ಇರ್ತಾನೆ. ಯಾಕ ಚೆನ್ನಾಗಿರ್ತಾನೆ ಮೀನ್ಸ್ ಏನೋ ಅಂತ ನೋಡ್ರಿ, ನೀವು ಇದ್ರೆ ಅಷ್ಟು ಚೆನ್ನಾಗಿರ್ತಾನಂತ್ರಿ. ಹಾಂ ರೀ, ಇಲ್ಲಿ ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಸಹ್ಯಾದ್ರಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ರೂಮ್ಗಳು ಇರುತ್ತಲ್ಲ, ಅಂದರೆ ಈ ಥರ ರೆಸಾರ್ಟ್ ಅಥವಾ ಲಾಡ್ಜ್ ಇದ್ದ ರೂಮು, ಅಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ. ರೂಮ್ ಮಾಡಿಕೊಂಡು ಇಲ್ಲಿ ಹಾಲ್ಟಿಂಗ್ ಆದ್ರೆ ನಾವು ಸುತ್ತಮುತ್ತ ಎಲ್ಲ ಕಡೆನೂ ಹೋಗಿ ಬರ್ಬೋದು, ಅನುಕೂಲ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಫ್ರೆಶಪ್ ಆದ್ವಿ. ಫ್ರೆಶಪ್ ಆಗಿ ಇನ್ನು ಪ್ರಸಾದಕ್ಕೆಲ್ಲ ಲೇಟ್ ಆಗುತ್ತೆ, ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತಂದು ಹೇಳಿ ಪಟ ಬಂದ್ವಿ. ಬಂದ ತಕ್ಷಣ ಗದ್ದಲನೇ ಇರಲಿಲ್ಲ. ಮಂಜುನಾಥನ ದರ್ಶನ ಕೂಡ ಭಾಳ ಆರಾಮಾಗಾಯಿತು. ಅಮ್ಮನವರದ್ದು ಹಾಗೆ ಅಣ್ಣಪ್ಪ ಸ್ವಾಮಿದು ಎಲ್ಲ ಬೇಗ ದರ್ಶನ ಆಯಿತು. ಭಾಳ ಖುಷಿಯಾಯಿತು. ಬಂದರೆ ಇನ್ಮೇಲೆಲ್ಲ ಈ ಥರ ಈ ಕಡೆ ಎಲ್ಲ ಸೈಡು ಫೆಬ್ರವರಿಲೇ ಬರಬೇಕು. ಎಲ್ಲ ದರ್ಶನ ಚೆನ್ನಾಗಾಯಿತು. ಅಲ್ಲಿ ಶೃಂಗೇರಿ ಹಾಗೆ ಅನ್ನಪೂರ್ಣೇಶ್ವರಿದು ಮತ್ತು ಇಲ್ಲಿ ಮಂಜುನಾಥದ್ದು ಅಂದ್ಕೊಂಡು ಖುಷಿಯಾಯಿತು ನಮಗೆ. ಅದೆಲ್ಲ ದರ್ಶನ ಮಾಡ್ಕೊಂಬಂದು ಇಲ್ಲಿ ಊಟಕ್ಕೆ ಬಂದ್ವಿ. ಊಟನೂ ಕೂಡ ಆರಾಮಾಗಿ ನಿಧಾನಕ್ಕೆ ಚೆನ್ನಾಗಿ ಬಡಿಸಿದರು. ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹೊರನಾಡಿನಂಗೆ ನಿಧಾನಕ್ಕೆ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ. ಸಖತ್ ಖುಷಿಯಾಗತ್ತೆ. ಪ್ರಸಾದನೂ ಅಷ್ಟೇ ಟೇಸ್ಟು, ಹಾಗೆ ಕ್ಲೀನಿನೆಸ್ನು ಇಷ್ಟು ಮಂದಿಗೆ, ಇಷ್ಟೊಂದು ಭಕ್ತರಿಗೆ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಇಲ್ಲಿ ಬಂದಾಗ ಹೇಳ್ತೀನಿ, ಗೋಳಗುಂಡ ಮಾಡಿಸ್ಕೊಂಡು ನೋಡೋ ಲುಕ್ಕು ತಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಹ್ಯಾದ್ರಿಗೆ ಬಂದ್ವಿ. ಸಹ್ಯಾದ್ರಿ ಬಂದು ರೆಸ್ಟ್ ಮಾಡಿ, ಟಯರ್ಡ್ ಆಗಿದ್ರಲ್ಲ ನಮ್ಮ ಮನೆಯೆಲ್ಲ ಡ್ರೈವ್ ಮಾಡ್ಕೊಂಬಂದು, ಸರಿ ರೆಸ್ಟ್ ಮಾಡಿ ಮತ್ತೆ ಹೋಗೋಣ ಅಂತಂದು ಹೇಳಿ ಒಂದು 3 ವರ್ಷ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ರು. ಆಮೇಲೆ ನೋಡ್ರಿ ಇಲ್ಲಿ 5:25 ಇಷ್ಟೊತ್ತಾಯಿತು. ನಾವು
ಸುಬ್ರಹ್ಮಣ್ಯಕ್ಕೆ ಹೋಗೋಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮತ್ತೆ ವಾಪಸ್ ಇಲ್ಲೇ ಬಂದು ಹಾಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯನೂ ಇನ್ನೇನು ಬಂತು ನೋಡ್ರಿ. ನಿಯರ್ ಸುಬ್ರಹ್ಮಣ್ಯದ ಗೋಪುರ ದೇವಸ್ಥಾನ ಕಂಡೇ ಬಿಡ್ತು. ಸರಿ, ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಸುಮಾರು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ನಮಗೆ ಊಟ ಬೇಗ ಮಾಡಿದ್ವಲ್ಲ, ಎಲ್ಲ ಹಸಿವಾಗಿತ್ತು. ಅದು ಇದು ಚಾಟ್ಸ್ ತಿಂದು ಏನೇನೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗಿ ನೀವು ಕಂಟಿನ್ಯೂ ನಾನು ಹೇಳ್ತೀನಿ. ಆದರೆ ಒಂದು ಖುಷಿ ಏನು ಗೊತ್ತಾ, ಇಲ್ಲೂ ಕೂಡ ದರ್ಶನ ಅಂದರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಅಷ್ಟೇ, ಮತ್ತು ಈಗಿರೋ ಇದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸುಮಾರು ಒಂದು 2-3 ನಿಮಿಷ ನಿಂತ್ಕೊಂಡ್ರೂ ಕೂಡ ಬೈತಾ ಇರಲಿಲ್ಲ, ದೂಗ್ತಾ ಇರಲಿಲ್ಲ, ಅಷ್ಟು ಸಮಾಧಾನದಿಂದ. ನಾನು ಹೇಳ್ತಾ ಇದ್ದೀನಿ, ನೀವು ಯಾರೋ ಈ ವಿಡಿಯೋ ನೋಡ್ತಾ ಇದ್ದರೆ, ನೀವೇನು ಟೂರ್ಗೆ ಹೋಗಬೇಕು, ಟ್ರಿಪ್ಗೆ ಹೋಗಬೇಕು, ಈ ಥರ ದೇವಸ್ಥಾನ ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಅಂತಂದ್ರೆ ಫೆಬ್ರವರಿಯಲ್ಲೇ ಹೋಗ್ರಿ, ಆರಾಮಾಗಿ ದರ್ಶನ ಆಗ್ತತಿ. ಯಾವಾಗಲೂ ನಾನು ಇಷ್ಟು ವರ್ಷ ಬಂದಿದ್ದೀನಿ, ಇಷ್ಟು ವರ್ಷದಾಗೆ ನನಗೆ ಇಷ್ಟು ಚೆಂದ ದರ್ಶನ ಆಗಿದ್ದು ಎಲ್ಲ ದೇವರಲ್ಲಿ ಇದು ಫಸ್ಟ್ ಟೈಮ್ ಅಂತ ಅನ್ಬೋದು. ಈ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಮಂಜುನಾಥ ದೇವಾಲಯದಾಗಂತೂ ಸಿಕ್ಕಾಬಿಟ್ರೆ ರಶ್, ಎಷ್ಟೊಂದು ಕ್ಯೂ ಹಚ್ಚಿ, ಧರ್ಮಸ್ಥಳದಲ್ಲಂದ್ರೂ ಒಂದೊಂದು ದಿನ 1.5 ದಿನ ಫುಲ್ಲೆಲ್ಲ ನಾವು ಪಳೆ ಹಚ್ಚಿದ್ರು ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿ ದರ್ಶನ ಸಿಗ್ತಿರ್ಲಿಲ್ಲ. ಇವಾಗ ಏನು ಚೆನ್ನಾಗಿ ದರ್ಶನ ಸಿಕ್ತು ಅಂದರೆ ತುಂಬ ಖುಷಿ ಆಯಿತು. ಇನ್ನೇನು ದೇವಸ್ಥಾನ ಬಂದುಬಿಡ್ತು, ಇನ್ನೇನು ಹತ್ರನೇ ಐತಿ. ನಿಮಗೆ ಸಾಧ್ಯವಾದ್ರೆ ದೇವಸ್ಥಾನದ ದರ್ಶನ ಸಿಕ್ತು ಅಂದರೆ ಸುಬ್ರಹ್ಮಣ್ಯದ್ದು ಮಾಡ್ಕೊಳ್ಳಿ. ಯಾಕಂತಂದ್ರೆ ರಶ್ ಇಲ್ಲದೆ ಇರೋದಕ್ಕೆ, ರಶ್ ಅಂದರೆ ಜನ ಇದ್ದರು, ಬಟ್ಟು ಇವರು ಅನ್ಕಂಟ್ರೋಲೇಬಲ್ ಜನ ಇರ್ತಾರಲ್ಲ, ಅಷ್ಟು ರಶ್ ಇರಲಿಲ್ಲ. ಒಂದು ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ ಆಯಿತು, ನಾವು ವಿಡಿಯೋ ಮಾಡಲಿಕ್ಕಾಯಿತು, ಒಂದು ಸ್ವಲ್ಪ ಸ್ಟ್ರಿಕ್ಟ್ ಏನೂ ಇರಲಿಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲಿ ಏನಂದರೆ ಕಾಲೆಲ್ಲ ತೊಳ್ಕೊಂಡು ನೀರಿಂದ ನಾವು ಏನಂತಂದ್ರೆ ಎಂಟ್ರೆನ್ಸಿಗೆ ಇರುತ್ತಲ್ಲ ಸುಬ್ರಹ್ಮಣ್ಯನ ಎಲ್ಲ ದೇವಸ್ಥಾನದಲ್ಲಿ ಎಂಟ್ರೆನ್ಸಿಗೆ ಕಾಲು ತೊಳ್ಕೊಂಡು ಹೋಗುವಂಥ ಒಂದು, ಅದಕ್ಕೇನಂತಾರಪ್ಪ ನನಗೆ ಗೊತ್ತಿಲ್ಲ, ನೀವೇನಾರ ಕಮೆಂಟ್ ಮಾಡಿ. ಅದು ನೀವು ತೊಳ್ಕೊಂಡು ಹೋದ್ವಿ. ಇನ್ನೇನು ದರ್ಶನ ಸಿಗ್ಬೋದು, ಬಟ್ ನನಗೆ ಸಾಧ್ಯವಾದಷ್ಟು ವಿಡಿಯೋ ಮಾಡಿದ್ದೀನಿ. ಹಾಗೆ ಒಳಗಡೆ ಎಲ್ಲ ಬೆಳ್ಳಿ ರಥ ಅದು ಎಲ್ಲ ಇದೆ, ನಾನೆಲ್ಲ ಪ್ರತಿಯೊಂದು ವಿಡಿಯೋ ಮಾಡ್ಕೋತೀನಿ. ನಿಮಗೆ ಸುಬ್ರಹ್ಮಣ್ಯ ನಿಜವಾಗ್ಲೂ ದರ್ಶನ ಆಯಿತು ಅಂದರೆ ಮಾಡ್ಕೋಬೋದು. ಬಂಗಾರ ಬಿಟ್ಟು ಬರಲ್ಲ, ಎಷ್ಟು ನಿಗಿ ಬೆಳೆಯಾರೆ ಅವನ. ತಡಿ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ನಿಂತಿದ್ದಾರೆ. ಇಲ್ಲವಾ ಅಷ್ಟೇ ಇದೆ. ಅಮ್ಮ ಏನು ಬೆಳಕು ಅನ್ಸುತ್ತೆ. ಈಗಿನ ಸುಬ್ರಹ್ಮಣ್ಯ ದೇವಸ್ಥಾನದಾಗ ಎಲ್ಲ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಅಂತಂದೇಳಿ ಹೊರಟ್ವಿ. ಹಾಗೆ ದಾರಿಯಲ್ಲಿ ಸಿಕ್ಕಾಪಟ್ಟೆ ಚಾಟ್ಸ್, ನಮಗೆಲ್ಲ ಊಟ ಮಾಡಿ ತುಂಬ ಹೊತ್ತಾಗಿತ್ತಲ್ಲ, ನಾವು ಈ ದೇವಸ್ಥಾನದ ಒಳಗಡೆನೇ ಒಂದು ಡೋರ್ ಇದೆಯಲ್ಲ, ಆ ಕಡೆ ಹಾಕಿಬಿಟ್ಟು ಇಲ್ಲಿ ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ. ಸುಮಾರು ಹತ್ತಿರ, ಅದೇನೊಂದು 50 ಮೀಟ್ರ್ ದೂರ ಅಷ್ಟೇ. ಏನೋ ಎಲ್ಲ ಚಾಟ್ಸ್ ತೊಗೊಂಡು, ಏನೋ ಮಗಳಿಗೆ ಬೇಕಾಗಿದ್ವೆಲ್ಲ ತೊಗೊಂಡು, ಏನೇನೋ ಸ್ವಲ್ಪ ಖರೀದಿ ಮಾಡಿಕೊಂಡು ತಿನ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಚೆನ್ನಾಗಿ ಹಸಿವು ಬೇರೆ ಆಗಿದೆ. ಬರೀ ಅನ್ನ ಸಾರು ಅಲ್ಲ, ಎಷ್ಟೊಂದು ಅನ್ನ ಸಾರು ಅದೆಲ್ಲ ನೀಡ್ತಾರೆ, ಪಲ್ಯ ಅದೆಲ್ಲ ನೀಡ್ತಾರೆ ಪ್ರಸಾದಕ್ಕೆ. ಆದರೂ ಹಸಿವಾಗೇ ಬಿಡ್ತು. ಹಸಿವಾಗಿ ತಿನ್ನೋಕ್ಕಿಂತನೂ ಈ ಥರ ಘಮ ವಾಸನೆ ಬರೋ ಬಜ್ಜಿ ಗಿಜಿ ಬಿಟ್ಟರೆ ನಮಗೆ ನೋಡಿದರೆ ತಿನ್ನದೇ ಇರೋಕ್ಕಾಗತ್ತಾ. ತಿನ್ಕೊಂಡು ಮತ್ತೆ ಏನೇನೋ ಟೇಸ್ಟ್ ನೋಡೋಣ ಅಂತಂದೇಳಿ ಸ್ವಲ್ಪ ತಿನ್ಕೊಂಡು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊಂಟ್ವಿ. ಅಲ್ಲಿ ಕೂಡ ಸುಮಾರು ಇಲ್ಲಿ ಒಂದು ನದಿ ಹರಿದಿದೆಯಲ್ಲ, ಯಾವುದು ತುಂಗಭದ್ರಾನ, ಅಲ್ಲಿ ಆ ನದಿಲಿ ಏನಂತಂದ್ರೆ ಕಲ್ಲುಗಳನ್ನು ಇಟ್ಬಿಟ್ಟು ಯಾವುದು ನಮಗೆ ಏನು ಈಡೇರಿಕೆ ಇರುತ್ತಲ್ಲ ಅದನ್ನು ನೆನೆಸ್ಕೊಂಡು ಇಟ್ಟರೆ 3 ಕಲ್ಲು 5 ಕಲ್ಲು ಅದು ಮನಸ್ಸೊಳಗೆ ಅಂದ್ಕೊಂಡು ಇಟ್ಬಿಟ್ರೆ ಈಡೇರ್ತತಿ ಅಂತೆಲ್ಲ ಹೇಳಿದರು. ನಾವು
ನಾವು ಒಳಗಡೆ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಡು ಅಲ್ಲಿ ಕೂಡ ಆರಾಮಾಗಿ ಕೂತ್ವಿ. ಯಾವುದೂ ಕಿರಿಕಿರಿ ಇರಲಿಲ್ಲ. ಅದನ್ನು ಒಂದು ಪಿಂಕ್ ಕಲರ್ ಹಣ್ಣದು ಅದೇನು ಅಂತ ಕೇಳಿದ್ವಿ. ಅದನ್ನು ಕೂಡ ಇಲ್ಲಿ ನಾವು ಚುರುಮರಿ ಚಾಟ್ಸ್ ಇದೆಲ್ಲ ತೊಗೊಳ್ಬೇಕಾದ್ರೆ ಕೊಟ್ಟರು. ತಿಂದು ಟೇಸ್ಟ್ ನೋಡಿದ್ವಿ ನಾವು, ಒಂಥರ ಚೆನ್ನಾಗಿತ್ತು. ಅದೇನೋ ಹಣ್ಣು ಹೆಸರು ಹೇಳಿದ್ರು, ನಾನು ಮರೆತುಬಿಟ್ಟೆ. ಸ್ವಲ್ಪ ಹುಳಿ ಹುಳಿ ಇರ್ತದೆ. ಇದು ಮಡಕೆ ಮತ್ತೆ ಹೊಳ್ಳಿ ಇದನ್ನು ಯೂಸ್ ಮಾಡ್ತೀರಾ? ಹೌದು. ತಗೋ. ಮಗಳು ಇದು ನೋಡಿಬಿಟ್ಟು ಇವಾಗೆಲ್ಲ ಮಕ್ಕಳು ಆಟ ಆಡ್ತಾರೆ, ನಾನು ತೊಗೋತೀನಿ ಅಂತಂದೇಳಿ ಸುಮ್ಮನೆ ಟೈಮ್ ಪಾಸ್ಗೆ ತೊಗೊಂಡ್ಳು. ಅದನ್ನು ಕೂಡ ತೊಗೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಆಟ ಆಡ್ಕೊತ ಬರ್ತಾಯಿದ್ವಿ. ರಾತ್ರಿ ಒಂದು 7:30 8 ಗಂಟೆ ಆಯಿತು. ಅಷ್ಟೊತ್ತಿಗೆ ಇದೇನೋ ಮಧ್ಯೆ ನಿಲ್ಲಿಸಿಬಿಟ್ಟು ಅದ್ಯಾವುದೋ ಲೈಮ್ ಸೋಡಾ ಅದು ಇದು ಅಂತೆ ಇದೇನೋ ಹೊಸ ನಮೂನಿ ಹಿಂಗೆ ಹಾಕ್ಕೊಡ್ತೀವಿ, ಪಟ ಪಟ ಕುಡಿಬೇಕು ಅಂತಂದೇಳಿ ಕುಡಿತಾಯಿದ್ರು ತಂದೆ ಮಗಳು. ಅದೇನೋ ಮಜಾ ಅನ್ನಿಸ್ತಿದೆ, ಚೆನ್ನಾಗಿದೆ, ಉಪ್ಪು ಹುಳಿ ಹುಳಿ ಖಾರ ಖಾರ ಅಂತಂದು ಹೇಳಿ ಪಟ ಪಟ ಕುಡಿಬೇಕು ಅಂತ ಹೇಳ್ತಾಯಿದ್ರು. ಇವರೆಲ್ಲ ಕುಡ್ಕೊಂಡ್ರು. ನನಗೆ ಬೇಡಪ್ಪ, ನನಗೆ ಅದೆಲ್ಲ ಬೇಡ ಅಂತಂದು ಹೇಳಿ ನಾನು ಕುಡಿದಿಲ್ಲ. ಸರಿ ಅಂತಂದು ಹೇಳಿ ವಾಪಸ್ಸು ನಾವು ಧರ್ಮಸ್ಥಳಕ್ಕೆ ಬಂದಾಗ ಒಂದು 8:30 ಆಗಿತ್ತು. ಮತ್ತು ಈ ಕಪ್ನಲ್ಲಿ ಹಾಕಲ್ವ? ಫಸ್ಟ್ ಕ್ಲಾಸಲ್ಲಿ ಬರ್ತದೆ ಸ್ಟ್ರಾಲ್ ಕುಡಿಯೋದು. ಸ್ಟ್ರಾದಲ್ಲಿ ಕುಡಿಯೋದು, ಸ್ಟ್ರಾದಲ್ಲಿ ಕುಡಿಬೇಕಂದ್ರಿ ಏನು ನಿಮ್ಮ ಕುಂದಾಪುರದಾಗ 10 ವರ್ಷ ಇದ್ರಿ, ಗೊತ್ತಾಗಲ್ಲೇನ್ರಿ ನೀವು? 10 ವರ್ಷ ಹತ್ತಿ ಅದೇನದು? ಇದು ಶುಂಠಿ. ಶುಂಠಿ ಬಾರಿ ತಾದ್ರು ನೀಟಾಗಿ ಚೆನ್ನಾಗಿ ನೋಡೋದು ಮಸಾಲ ಬೇರೆ ಮಾಡ್ತಾರೆ. ಆ ಮಸಾಲ ಅದಕ್ಕೆ ಹಾಕ್ತಾರೆ ಅಷ್ಟೇ. ಎದಕ್ಕೆ ಹೇಳ್ರಿ ಅಪ್ಪ ಈ ಕಡೆ ನೋಡ ಅಪ್ಪ. ಫೈನ್. ಸೋಡಾ ಅಷ್ಟು ಹಾಕಿದ್ರೆ ಅಷ್ಟು ಹಾಕಿದ್ರೆ ಸರಿಪ, ಅದೇನೇ ತಂದು ಕೊಡ್ತಾರೆ ಈಗ ಜರ್ರ ಅಂತ ಹೇಳೋದು. ಪಾಪ ಸ್ವಲ್ಪ ದೂರ ಹಿಡ್ಕೋ. ಅಂಗಡಿ ಆದ್ರೆ ಬಿದ್ದೇ ಬಿಡ್ತದ ನೋಡೋದು. ವೆರಿ ಗುಡ್. ಇನ್ನೊಂದ್ಸಲ ಹಾಕ್ತಾರ ಈಗ? ಇಲ್ಲ ಅಲ್ಲಿ ನೀವು 7 ಸಲ ಹಾಕಿದ್ರಲ್ಲ, ನಂದು ಚೆಲ್ಲಿದೆ. ಬೇಡಪ್ಪ, ಫೋನ್ ಅಂತಂದಲ್ಲ. ನಾವು ವಾಪಸ್ಸು ಧರ್ಮಸ್ಥಳಕ್ಕೆ ಬಂದಾಗ ಆಲ್ರೆಡಿ 8:30 ಆಗೇ ಬಿಡ್ತು. ಸರಿ ಅಂತಂದು ಹೇಳಿ ಮತ್ತೊಂದು ಸಲ ದರ್ಶನ ಮಾಡ್ಕೊಂಡು ಅಂತಂದೇಳಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೊಂದು ಸಲ, ಈ ಸಲ ಊಟಕ್ಕಂತೂ ತುಂಬ ಚೆನ್ನಾಗಿತ್ತು. ಮತ್ತು ಹೆಸರುಬೇಳೆ ಪಾಯಸ ಆದರೆ ಈ ಸಲ ಏನಾಗಿತ್ತು ಅಂತಂದ್ರೆ ಈ ಥರ ಎಲೆಯಲ್ಲಿ ಮುದ್ಲೆಲೆಯಲ್ಲಿ ಎಲ್ಲ ಊಟ ಇತ್ತು. ಕೋಸಂಬರಿ, ಹೆಸರುಬೇಳೆ ಪಾಯಸ, ಅನ್ನ ತಿಳಿ, ಅನ್ನ ಮಜ್ಜಿಗೆ ಅಂತಂದು ಹೇಳಿ ಎಲ್ಲ ಕೊಟ್ಟರು. ಚೆನ್ನಾಗಿತ್ತು ಟೇಸ್ಟ್. ಪ್ರಸಾದ ಅಂದಮೇಲೆ ಹಾಗೆ ಎಲ್ಲ ಚೆನ್ನಾಗೇ ಇರ್ತೈತಿ. ಇದೆಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಸೆಕೆ ಇರೋದಕ್ಕೆ ಐಸ್ ಕ್ರೀಮ್ ತಗೊಂಡು ಅಲ್ಲೇ ಹೊರಗೆ ಬರ್ತಾ ದೇವಸ್ಥಾನದಲ್ಲೇ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು, ಐಸ್ ಕ್ರೀಮ್ ಅಂತೂ ತಿನ್ನಲಿಕ್ಕೆ ಲೆಕ್ಕನೇ ಇಲ್ಲ. ಸಿಕ್ಕಾಪಟ್ಟೆ ಸೆಕೆ ಮತ್ತು ಬಿಸಿಲಿರೋದಕ್ಕೆ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿನ್ನೋದೇ ತಿಂದುಬಿಟ್ಟು ಕೊನೆಗೆ ನಾರಾಯಣ ಅಂದರೆ ನಾಯಿ ಕೂಡ ನಮಗೆ ಐಸ್ ಕ್ರೀಮಿಗೆ ಬೆನ್ನು ಹತ್ಕೊಂಡು ಕೊನೆಗೆ ನಾಯಿಗಳು ಕೂಡ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಎಲ್ಲ ಬಂದ್ವಿ. ಆ ವಿಡಿಯೋ ಎಲ್ಲ ಲೈವಲ್ಲಿತ್ತು, ಬೇಕಾದರೆ ನೀವು ನೋಡ್ಕೋಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಉಡುಪಿಗೆ ಹೋಗೋದು ಅಂತಂದು ಹೇಳಿ ಮಾತಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಸರಿ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರಾ ಅಥವಾ ಇನ್ನೂ ಹೋಗಿಲ್ವಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ.